ಹೆಣ್ಣು ಕಾಲಿಡದ ಕ್ಷೇತ್ರಗಳಿಲ್ಲ, ಮಾಡದ ಸಾಧನೆಗಳಿಲ್ಲ. ಕಾಲ ಬದಲಾದರೂ ಹೆಣ್ಣುಮಕ್ಕಳು ಅಂದ್ರೆ ಈಗಲೂ ಕೆಲವರು ಮೂಗು ಮುರಿತಾರೆ. ಸಮಾಜದಲ್ಲಿ ಇಂತಹ ಭಾವನೆಯನ್ನ ಹೋಗಲಾಡಿಸೋದಕ್ಕೆ ಪಣ ತೊಟ್ಟಿದ್ದಾರೆ ಕೃಪಾನಿಧಿ ಸಂಸ್ಥೆಯ ಚೇರ್ಮನ್ ಗೀತಪ್ರಿಯ. ತಾಯವ್ವ ಅನ್ನೋ ಸಿನಿಮಾದ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿರುವ ಗೀತಪ್ರಿಯ ಹೆಣ್ಣು ಮಕ್ಕಳ ಜಾಗೃತಿ ಮೂಡಿಸುವ ಸಲುವಾಗಿ ಈ ಸಿನಿಮಾ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು 9 ಗರ್ಭಿಣಿಯರನ್ನ ಕರೆಸಿ ಸನ್ಮಾನ ಮಾಡಲಾಯಿತು. ಈ ಚಿತ್ರವನ್ನ ಪದ್ಮಾವತಿ ನಿರ್ಮಾಣ ಮಾಡಿದ್ದು, ನಿರ್ಮಾಪಕ ಭಾಮಾ ಹರೀಶ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇನ್ನು ತಾಯವ್ವ ಚಿತ್ರಕ್ಕೆ ಪವನ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದು, ಗ್ರಾಮೀಣ ಭಾಗದ ಗರ್ಭಿಣಿಯರ ಜೀವನ ಶೈಲಿ, ಅವರು ಅನುಭವಿಸುವ ತೊಂದರೆಗಳನ್ನ ತೋರಿಸುವ ಮೂಲಕ ಜಾಗೃತಿ ಮೂಡಿಸುವುದಕ್ಕೆ ಹೊರಟಿದ್ದಾರೆ. ಯಾವ ರೀತಿ ಲೈಫ್ನ ಅವರು ಓವರ್ಕಮ್ ಮಾಡಬೇಕು, ಹರ್ಡಲ್ಸ್, ಅದ್ರ ಬಗ್ಗೆ ಇದೆ. ಇದು ಒಂದು ಗರ್ಲ್ ಚೈಲ್ಡ್ನ ಎಷ್ಟು ಇಂಪಾರ್ಟೆಂಟು, ಅದನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಪ್ರೀತಿ ಕೊಡಬೇಕು ಅನ್ನೋದನ್ನೆಲ್ಲ ತೋರಿಸಿದ್ದೀವಿ ಇದರಲ್ಲಿ. ಸೊ ತಾಯವ್ವ ಫಿಲ್ಮಲ್ಲಿ ಒಂದು ಪ್ರೆಗ್ನೆಂಟ್ ವಿಮೆನ್ಗೆ ತುಂಬ ಹೆರಾಸ್ಮೆಂಟ್ ಆಗುತ್ತೆ, ಗರ್ಲ್ ಚೈಲ್ಡ್ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಾವಿವತ್ತು ಈ ವಿಮೆನ್ಸ್ನ ಕರ್ಕೊಂಡು ಬಂದು ಇವರೆಲ್ಲ ಗರ್ಲ್ ಚೈಲ್ಡ್ ಸಪೋರ್ಟ್ ಮಾಡ್ತಿರೋದ್ರಿಂದ ಅವ್ರಿಗೆ ಆನರ್ ಮಾಡಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಭಾಳ ಸೆನ್ಸಿಟಿವ್ ಆ್ಯಂಡ್ ಇಮೋಷ್ನಲ್ ಇಶ್ಯೂ ಇದೆ ಇದು. ಮತ್ತು ಇದು ಈಗಲೂ ಕೂಡ ಈ ರೀತಿ ಆಗ್ತಾ ಇದೆ. ಇದು ಎಲ್ಲ ಕಡೆ ರೂರಲ್ ಏರಿಯಾದಲ್ಲಿ ಇದು ಅದೊಂದು ಅವೇರ್ನೆಸ್ ಬರಬೇಕು. ಎಲ್ಲ ಜೆಂಡರ್ ಬಯಾಸ್ ಇರಬಾರ್ದು, ಇಬ್ಬರೂ ಈಕ್ವಲ್ಲು. ಒಂದು ಹೆಣ್ಣು ಕೂಡ ಬಹಳಷ್ಟು ಬಲಶಾಲಿ, ಮತ್ತು ದುರ್ಗಿಯಷ್ಟು ಶಕ್ತಿ ಇದೆ, ಸರಸ್ವತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.